ಆತ್ಮೀಯ ತರಬೇತಿದಾರರಿಗೆ ಪುನರ್ಮನನ ತರಗತಿಗೆ ಸ್ವಾಗತ. ತರಬೇತಿದಾರರೇ, ಇಂದಿನ ತರಗತಿಯಲ್ಲಿ ನಾವುಗಳು ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ನ ಬೇಸಿಕ್ ನೋಡಿದ್ದೀವಿ. ಹಾಗೂ ಎರಡನೇ ಪಾರ್ಟ್ನಲ್ಲಿ ಏರ್ ಕಂಪ್ರೆಸರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಈ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್, ಪರ್ಟಿಕ್ಯುಲರ್ಲಿ ನ್ಯೂಮ್ಯಾಟಿಕ್ಸ್ ಅಂಡ್ ಹೈಡ್ರಾಲಿಕ್ಸ್ ಸಿಸ್ಟಮ್ನಲ್ಲಿ ಒಂದು ಉಪಯುಕ್ತವಾದಂಥ ಡಿವೈಸ್ ಅನ್ನು ನಾವು ಬಳಸ್ತೀವಿ. ಆ ಡಿವೈಸ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ FRL ಯೂನಿಟ್ ಅಂತ ಕರಿತೀವಿ. ಈ ಒಂದು ಡಿವೈಸ್ ನ ಬಗ್ಗೆ FRL ಯೂನಿಟ್, ಫಿಲ್ಟರ್, ರೆಗ್ಯುಲೇಟರ್, ಲೂಬ್ರಿಕೇಟರ್, ಈ ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮನನ ಮಾಡಿಕೊಳ್ಳೋಣ. FRL ಯೂನಿಟ್ ಅಂದ್ರೇನು, ಇದರಲ್ಲಿ F ಏನನ್ನ ಸೂಚಿಸುತ್ತೆ, R ಏನನ್ನ ಸೂಚಿಸುತ್ತೆ, L ಏನನ್ನ ಸೂಚಿಸುತ್ತೆ, ಇವುಗಳ ಫಂಕ್ಷನ್ಸ್ ಏನು, ಕಾರ್ಯವೈಖರಿ ಏನು ಅನ್ನೋದ್ರ ಬಗ್ಗೆ ಮನನವನ್ನು ಮಾಡ್ಕೊಂಡು ಹೋಗೋಣ. FRL ಯೂನಿಟ್ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ, FRL ಯೂನಿಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಫಿಲ್ಟರ್ ಅಂತ ಇದೆ, ಇಲ್ಲಿ ರೆಗ್ಯುಲೇಟರ್ ಅಂತ ಇದೆ, ಇಲ್ಲಿ ಲೂಬ್ರಿಕೇಟರ್ ಅಂತ ಇದೆ. ಅಂದರೆ FRL ಅಂದ್ರೆ ಏನು, ಫಿಲ್ಟರ್, ರೆಗ್ಯುಲೇಟರ್ ಮತ್ತೆ ಲೂಬ್ರಿಕೇಟರ್ ಅಂತ ನಾವು ಕರಿತೀವಿ. ಅಂದ್ರೆ ಈ FRL ಯೂನಿಟ್ ಇಸ್ ಎ ಡಿವೈಸ್. ಇಟ್ ಈಸ್ ಎ ಡಿವೈಸ್ which is used in pneumatic system, in which a filter that indicates F, regulator that indicates R, and lubricator that indicates L. ಅಂದ್ರೆ ಗೊತ್ತಾಯ್ತಲ್ಲ ಈಗ, F ಅಂದ್ರೆ ಫಿಲ್ಟರ್, R ಅಂದ್ರೆ ರೆಗ್ಯುಲೇಟರ್, L ಅಂದ್ರೆ ಲೂಬ್ರಿಕೇಟರ್. They are often used as one unit to ensure, ಏನಕ್ಕೆ ಯೂಸ್ ಮಾಡ್ತೀವಿ, ಯಾತಕ್ಕೆ, ಕ್ಲೀನ್ ಏರ್ ಇನ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್. But can also be used individual filters remove the water, dirt and other harmful debris from an air system. ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಈ FRL ಯೂನಿಟ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಏರ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ. ಏರ್ ನಲ್ಲಿ ಏನಿರ್ತದೆ ಸರ್, ನಾನು ನಿನ್ನೆ ತರಗತಿನಲ್ಲಿ ಏರ್ ಕಂಪ್ರೆಸರ್ ಮಾಡುವಾಗ ಹೇಳಿದ್ದೀನಿ, ಏರ್ ನಲ್ಲಿ ನಮಗೆ ಬೇಡ ಇರತಕ್ಕಂತ ವಾಟರ್, ಅಟ್ಮಾಸ್ಫಿಯರಿಕ್ ಹ್ಯೂಮಿಡಿಟಿ ಇರುತ್ತೆ, ಡರ್ಟ್ ಇರುತ್ತೆ, ಡೆಬ್ರಿಸ್, ಹಾರ್ಮ್ಫುಲ್ ಡೆಬ್ರಿಸ್ ಇರುತ್ತೆ, ಅಂದ್ರೆ ಕಸ ಕಡ್ಡಿ ಈ ತರ ತ್ಯಾಜ್ಯಗಳಿರುತ್ತೆ. ಆ ತ್ಯಾಜ್ಯಗಳನ್ನ ಏರ್ ನಿಂದ ನಾವು ಹೊರ ತೆಗೆಯೋದಕ್ಕೆ ಈ FRL ಯೂನಿಟ್ ಎಂಬುದನ್ನ ನಾವೇನ್ ಮಾಡ್ತೀವಿ, ಬಳಸ್ತೀವಿ. Air leaving a compressor is hot, dirty and wet can cause damage to the equipment and tools if it is not filtered. ಅಂದ್ರೆ ಕಂಪ್ರೆಷರ್ ಇಂದ ಏನು ಏರು ಹೊರ ಬರುತ್ತೋ ಸಿಸ್ಟಮ್ಗೆ, ನ್ಯೂಮ್ಯಾಟಿಕ್ ವರ್ಕ್ಗೆ, ಅಪ್ಲಿಕೇಶನ್ಸ್ಗೆ, ಆ ಏರು ಬಿಸಿ ಇರುತ್ತೆ. ಅದರಲ್ಲಿ ಕಸ, ಕಡ್ಡಿ, ತೇವಾಂಶ ಇರುತ್ತೆ, ಈ ತರ ಡೆಬ್ರಿಸ್ ಇರುತ್ತೆ, ಫಾರಿನ್ ಪಾರ್ಟಿಕಲ್ಸ್ ಇರುತ್ತೆ. ಇದೆಲ್ಲವ ಏನ್ ಮಾಡುತ್ತೆ ಅಂತಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ಏನ್ ಮಾಡುತ್ತೆ, ಹಾರ್ಮ್ ಮಾಡುತ್ತೆ, ಅಂದ್ರೆ ಫೇಲ್ಯೂರ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ, ತೊಂದರೆ ಕೊಡುತ್ತೆ. ಹಾಗಾಗಿ ಈ ಕಸ, ಕಡ್ಡಿ, ಡೆಬ್ರಿಸ್, ಮಾಯಿಶ್ಚರ್ ಇದೆಲ್ಲವನ್ನ ಏನ್ ಮಾಡ್ಬೇಕು, ನಾವು ಫಿಲ್ಟರ್ ಮಾಡಬೇಕು. ಅದಕ್ಕೋಸ್ಕರ ನಾವೇನನ್ನ ಯೂಸ್ ಮಾಡ್ತೀವಿ, FRL ಯೂನಿಟ್ ಅನ್ನ ಬಳಸ್ತೀವಿ. ಮೊದಲನೇದಾಗಿ ನಾನು ನಿಮ್ಗೆ ಫಿಲ್ಟರ್ ಬಗ್ಗೆ ಹೇಳ್ತೀನಿ ಮಕ್ಕಳೇ. ಫಿಲ್ಟರ್ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಬರ್ತಾ ಇದೆ ಚಿತ್ರ, ಇದನ್ನ ನಾವು ಫಿಲ್ಟರ್ ಅಂತ ಕರಿತೀವಿ. FRL ನಲ್ಲಿ ಮೊದಲನೇ ಪದ ಏನು, ಫಿಲ್ಟರ್. ಇದನ್ನ ನಾವೇನಂತ ಕರಿತೀವಿ, ಫಿಲ್ಟರ್ ಅಂತ ಕರಿತೀವಿ. ನೋಡಿ, ಫಿಲ್ಟರ್ ನ ಭಾಗ ಇಲ್ಲಿ ಒಂದು ಬೌಲ್ ಶೇಪ್ಡ್
ವಾಲ್ವ್ ಇದೆ, ಮತ್ತೆ ಇಲ್ಲಿ ಡ್ರೈನ್ ಪ್ಲಗ್ ಇದೆ, ಮೇಲ್ಗಡೆ ಸೆಟಪ್ ವಾಲ್ವ್ ಇದೆ, ಹೌಸಿಂಗ್ ಇದೆ, ಫಿಲ್ಟರ್ ಇನ್ಸರ್ಟ್ ಇದೆ, ಇನ್ಲೆಟ್ ಮತ್ತೆ ಔಟ್ಲೆಟ್ ಅನ್ನ ಕೊಟ್ಟಿದ್ದಾನೆ. ಸೊ ದ ಫಿಲ್ಟರ್ ಕ್ಲೀನ್ಸ್ ದ ಕಂಪ್ರೆಸ್ಡ್ ಏರ್ by tapping solid particles and separating liquids such as oil and water that are trapped in the compressed air. ಅಂದ್ರೆ ಮಕ್ಕಳೇ, ಕಂಪ್ರೆಸ್ಡ್ ಏರ್ ನಲ್ಲಿ ಇರ್ತಕ್ಕಂಥ ಏನು ಸಾಲಿಡ್ ಪಾರ್ಟಿಕಲ್ಸ್ ಮತ್ತೆ ಕೆಲವು ತೇವಾಂಶ ಅಂದ್ರೆ ಲಿಕ್ವಿಡ್ ಪಾರ್ಟಿಕಲ್ಸ್, ಇವುಗಳನ್ನ ಲಿಕ್ವಿಡ್ ಪಾರ್ಟಿಕಲ್ಸ್ ಯಾವ ಆಯಿಲ್ ಇರುತ್ತೆ, ವಾಟರ್ ಇರುತ್ತೆ, ದಟ್ ಆರ್ ಟ್ಯಾಪ್ ಅಲ್ಲಿಂದ ಹೊರಗಡೆ ತೆಗಿತಕ್ಕಂತ ಸೋಸುವಿಕೆಯ ಕೆಲಸವನ್ನು ಮಾಡುತ್ತೆ ಯಾವುದು ಫಿಲ್ಟರ್. ಸೊ ಫಿಲ್ಟರ್ ಬಗ್ಗೆ ಗೊತ್ತಾಯ್ತಲ್ಲ. ಸೊ ಮುಂದಿನ ಫಿಲ್ಟರ್ ನಲ್ಲಿ ಇನ್ನ ಒಂದು ಸ್ವಲ್ಪ ಏನ್ ವಿಷಯ ತಿಳ್ಕೋಬೇಕು ಅಂದ್ರೆ ನೀವು these filters installed in the airline upstream of the regulator, lubricators and all pneumatically powered tools and equipment. ನೋಡಿ, ಈ ಏರ್ ನ ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಈ ಫಿಲ್ಟರ್ ಪ್ರಾರಂಭದಲ್ಲೇ ಏರು ಕಂಪ್ರೆಸರ್ ಇಂದ ಒಳಗಡೆ ಹೋಗುತ್ತಲ್ಲ ಸಿಸ್ಟಮ್ಗೆ, ಅಲ್ಲೇ ಇದನ್ನ ಏನ್ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಇದ್ರ ಜೊತೆಗೆ ನಿಮಗೆ ಗೊತ್ತು FRL 3 ಫಿಲ್ಟರ್, ರೆಗ್ಯುಲೇಟರ್, ಲೂಬ್ರಿಕೇಟರ್. ಯಾವ ಸಿಸ್ಟಮ್ ನ್ಯೂಮ್ಯಾಟಿಕ್ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ನಲ್ಲಿ ಇದು ಪ್ರಮುಖವಾದಂತ ಒಂದು ಭಾಗವಾಗಿರುತ್ತೆ ಫಿಲ್ಟರ್ಸ್. ದೇ ರಿಮೂವ್ ಕಂಟಾಮಿನೆಂಟ್ಸ್. ಅವಾಗಲೇ ಹೇಳಿದೆ, ಇದು ಏನನ್ನು ಮಾಡುತ್ತೆ, ಟು ರಿಮೂವ್ ದ ಕಂಟಾಮಿನೆಂಟ್ಸ್ ಫ್ರಮ್ ದ ನ್ಯೂಮ್ಯಾಟಿಕ್ ಸಿಸ್ಟಮ್ ಟು ಪ್ರಿವೆಂಟ್ ದ ಡ್ಯಾಮೇಜ್ ಟು ಇಕ್ವಿಪ್ಮೆಂಟ್ ಅಂಡ್ ರೆಡ್ಯೂಸಿಂಗ್ ದ ಪ್ರೊಡಕ್ಷನ್ ಲಾಸಸ್ ಡ್ಯೂ ಟು ಕಂಟಾಮಿನೇಟೆಡ್ ರಿಲೇಟೆಡ್ ಡೌನ್ ಟೈಮ್. ನೋಡಿ, ಈ ಕಂಟಾಮಿನೇಷನ್ ಜಾಸ್ತಿ ಆಗ್ಬಿಟ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ, ನ್ಯೂಮ್ಯಾಟಿಕ್ ಸಿಸ್ಟಮ್ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ, ಡೌನ್ ಟೈಮ್ ಜಾಸ್ತಿ ಆಗುತ್ತದೆ, ಪ್ರೊಡಕ್ಷನ್ಸ್ಗೆ ಹ್ಯಾಂಪರ್ ಆಗುತ್ತೆ. ಅದರಿಂದ ನಾವು ಫಿಲ್ಟರ್ ಅನ್ನ ಏನ್ ಮಾಡ್ಬೇಕು, ಬಳಸಲೇಬೇಕಾಗುತ್ತೆ, ಏರನ್ನ ಕ್ಲೀನ್ ಮಾಡಲೇಬೇಕಾಗುತ್ತೆ. ಮುಂದಿನದು ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಇದು ಮಧ್ಯದಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ರೆಗ್ಯುಲೇಟರ್, ಪ್ರೆಷರ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ ಇದನ್ನ. What is the use of pressure regulator? A pressure regulator is a valve that controls the pressure of a fluid or a air or a gas to a desired value in compressed air system. ಅಂದರೆ ಈ ಪ್ರೆಷರ್ ರೆಗ್ಯುಲೇಟರ್ ಕೆಲಸ ಏನೋ, ಇಟ್ ಕಂಟ್ರೋಲ್ಸ್ ದ ಪ್ರೆಷರ್ ಆಫ್ ಏರ್, ಪ್ರೆಷರ್ ಆಫ್ ಗ್ಯಾಸ್, ಪ್ರೆಷರ್ ಆಫ್ ಫ್ಲೂಯಿಡ್ ಟು ಎ ಡಿಸೈರ್ಡ್ ವ್ಯಾಲ್ಯೂ. ಎಷ್ಟು ಬೇಕು ಪ್ರೆಷರ್, ಎಷ್ಟು ಒಳಗಡೆ ಹೋಗ್ಬೇಕು, ಸಿಸ್ಟಮ್ ಹೋಗ್ಬೇಕು, ವರ್ಕ್ಗೆ ಅಪ್ಲಿಕೇಶನ್ ಎಷ್ಟನ್ನ ಬಳಸ್ತೀವಿ, ಆ ಒಂದು ಏರ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನ ರೆಗ್ಯುಲೇಟ್ ಅಂತ ಅಂದ್ರೆ ಕಂಟ್ರೋಲ್ ದಿ ಪ್ರೆಷರ್ ಆಫ್ ದ ಫ್ಲೂಯಿಡ್ ಅಥವಾ ಏರ್ ಅಥವಾ ಗ್ಯಾಸ್ ಅಂತ ನಾವು ಕರಿತೀವಿ. ರೆಗ್ಯುಲೇಟರ್ ಆರ್ ಆಲ್ಸೋ ನೋನ್ ಆಸ್ ಪ್ರೆಷರ್ ರೆಡ್ಯೂಸಿಂಗ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಈ ರೆಗ್ಯುಲೇಟರ್ಗೆ ಇನ್ನೊಂದು ಹೆಸರು PRVS ಅಂತ ಕರಿತೀವಿ. PRVS ಅಂದ್ರೆ ಏನು ಅಂದ್ರೆ ಮಕ್ಕಳೇ, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ಸ್ ಅಂತ ನಾವು ಕರಿತೀವಿ. ಈ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅನ್ನ ನಾವು ಯೂಸ್ ಮಾಡೋದು ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ. ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ರೆಗ್ಯುಲೇಟರ್ ಅಂತ ಅಂದ್ರೆ ವಿಚ್ ಈಸ್ ಯೂಸ್ ಟು ಕಂಟ್ರೋಲ್ ದ ಪ್ರೆಷರ್. This pressure reducing regulator is control the valve that reduce the input pressure of a fluid or air or gas to a desired value at its output. ಅಂದ್ರೆ ಈ ಪ್ರೆಷರ್ ರೆಗ್ಯುಲೇಟರ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಇನ್ಪುಟ್ ಅನ್ನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ, ಔಟ್ಪುಟ್ ಎಷ್ಟು ಹೋಗ್ಬೇಕು, ಹೊರಗಡೆಗೆ ಎಷ್ಟು ಹೋಗ್ಬೇಕು, ವರ್ಕ್ಗೆ ಎಷ್ಟು ಹೋಗ್ಬೇಕು, ಅಷ್ಟನ್ನ ಮಾತ್ರ ಇದೇನ್ ಮಾಡುತ್ತೆ, ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ದ ವರ್ಕ್ ಆಫ್ ಪ್ರೆಷರ್ ರೆಗ್ಯುಲೇಟರ್ಸ್. ಇನ್ನು ಮೂರನೇ ಅದು ಲುಬ್ರಿಕೇಟರ್ ಅಂತ ಕರಿತೀವಿ. ನೋಡಿ, ಯಾವುದೇ ಒಂದು ಸಿಸ್ಟಮ್ ನಲ್ಲಿ ಲುಬ್ರಿಕೇಶನ್ಸ್ ಇರಬೇಕು. ಲುಬ್ರಿಕೇಶನ್ಸ್ ಇಲ್ಲ ಅಂತಂದ್ರೆ ಸಿಸ್ಟಮ್ ಏನಾಗುತ್ತೆ, ಫ್ರಿಕ್ಷನ್ಸ್ ಕ್ರಿಯೇಟ್ ಆಗುತ್ತೆ, ಹೀಟ್ ಆಗುತ್ತೆ, ತುಕ್ಕಿಡಿತದೆ, ಕರೋಷನ್ಸ್ ಬರುತ್ತೆ, ಇವೆಲ್ಲ ಸಮಸ್ಯೆ ಇದೆ. ಆದ್ರೆ ಇಲ್ಲಿನ ಲುಬ್ರಿಕೇಟರ್ ಏನ್ ಕೆಲಸ ಮಾಡುತ್ತೆ ನೋಡೋಣ. ನ್ಯೂಮ್ಯಾಟಿಕ್ ಲುಬ್ರಿಕೇಟರ್ injects an aerosolized stream of oil
into an airline to provide lubrication to the internal working parts of a pneumatic tools and other devices such as actuating cylinder, valves, motors. A lubricator should always be the last element in F or L. ನೋಡಿ, ಈ ನ್ಯೂಮ್ಯಾಟಿಕ್ ಲುಬ್ರಿಕೇಟರ್ ಏನಾಗುತ್ತೆ, ಇದು ಈ ಲೈನ್ ಇದೆಯಲ್ಲ, ಸ್ಟ್ರೀಮ್ ಆಫ್ ಏರ್ ಲೈನ್ ಇದೆಯಲ್ಲ, ಅದರ ಒಳಗಡೆಗೆ ಆಯಿಲ್ ಅನ್ನ ಏರ್ ಲೈನ್ ಒಳಗಡೆಗೆ ಇಂಜೆಕ್ಟ್ ಮಾಡುತ್ತೆ. ಯಾತಕ್ಕೆ ಬೇಕು ಸರ್ ಆಯಿಲ್ ಏರ್ ಲೈನ್ ಒಳಗಡೆಗೆ ಈ ಆಯಿಲ್ ಅಂತ ಅಂದ್ರೆ, ಇವು ಒಳಗಡೆ ಇಂಟರ್ನಲ್ ವರ್ಕಿಂಗ್ ಪಾರ್ಟ್ಸ್ ಏನಿದೆ, ನ್ಯೂಮ್ಯಾಟಿಕ್ ಟೂಲ್ಸ್ ಏನಿದೆ, ಅಥವಾ ಇತರೆ ಡಿವೈಸ್, ನೆಕ್ಸ್ಟ್ ಆಕ್ಚುಯೇಟರ್ಸ್ ಅಂತ ಕರಿತೀವಿ ನಾವು, ಸಿಲಿಂಡರ್ಸ್ ಅಂತ ಕರಿತೀವಿ, ಇವೆಲ್ಲ ವಾಲ್ವ್ಸ್ ಇರ್ತದೆ, ಮೋಟಾರ್ಸ್ ಇರುತ್ತೆ, ಇವೆಲ್ಲ ಏನಾಗಬೇಕು, ಒಳಭಾಗದಲ್ಲಿ ಲುಬ್ರಿಕೇಶನ್ಸ್ ಆಗ್ಬೇಕು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ, ಹ್ಯಾಂಪರ್ ಆಗುತ್ತೆ, ಡೌನ್ ಟೈಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಲುಬ್ರಿಕೇಟರ್ ಅನ್ನು ನಾವು ಕೊನೆಯದಾಗಿ ಬಳಸ್ತೀವಿ. ಅದಕ್ಕೋಸ್ಕರ ನಾವೇನ್ ಹೇಳಿದ್ವಿ, ಎಫ್ ಆರ್ ಎಲ್. ಎಫ್ ಅಂದ್ರೆ ಫಿಲ್ಟರ್, ಫಿಲ್ಟರ್ ಆದ್ಮೇಲೆ ರೆಗ್ಯುಲೇಟರ್, ರೆಗ್ಯುಲೇಟರ್ ಆದ್ಮೇಲೆ ಲುಬ್ರಿಕೇಟರ್. ನಿಮ್ಗೆ ಲುಬ್ರಿಕೇಟರ್ ಇಲ್ಲಿ ಒಂದು ಸಿಸ್ಟಮ್ ಅನ್ನು ತೋರಿಸಿದೀನಿ ನೋಡಿ. ಇಲ್ಲಿ ಇದರಲ್ಲಿ ಇನ್ಲೆಟ್ ಇದೆ, ಔಟ್ಲೆಟ್ ಪೋರ್ಟ್ ಇದೆ, ಇಲ್ಲೊಂದು ಚೆಕ್ ವಾಲ್ವ್ ಅನ್ನು ಕೊಟ್ಟಿದ್ದಾನೆ. ಇದ್ರ ಮೇಲೆ ನೋಡಿ ಆಯಿಲ್ ಡ್ರಾಪ್ ಬೈ ಡ್ರಾಪ್ ಬೈ ಡ್ರಾಪ್ ಏನಾಗ್ತಾ ಇದೆ, ಬೀಳ್ತಾ ಇದೆ. ಬಿದ್ದಿದ್ದು ಮತ್ತೆ ಇಲ್ಲಿ ಆಯಿಲ್ ರಿಸರ್ವಾಯರ್ ಕೂಡ ಇರುತ್ತೆ ಒಂದು ಕೆಳಗಡೆಗೆ. ಇಟ್ ಕ್ಯಾನ್ ಬಿ, ಅದನ್ನ ನಾವು ಗ್ಲಾಸ್ ಕಂಟೈನರ್ ನಲ್ಲಿ ನಾವೇನ್ ಮಾಡಬಹುದು, ಸೀನ್ ಕೂಡ ಮಾಡಬಹುದು ಎಷ್ಟಿದೆ ಅಂತ ಹೇಳಿ. So this is called lubricator. It lubricates the internal parts of the pneumatic system. It is essential. It is essential. ಇನ್ನ ಟೈಪ್ಸ್ ಆಫ್ ರೆಗ್ಯುಲೇಟರ್ ಅನ್ನ ನೋಡೋಣ. ಟೈಪ್ಸ್ ಆಫ್ ರೆಗ್ಯುಲೇಟರ್. ಈ ರೆಗ್ಯುಲೇಟರ್ ನಲ್ಲಿ ಜನರಲ್ ಪರ್ಪಸಸ್ ರೆಗ್ಯುಲೇಟರ್ ಇದೆ. ಮೊದಲನೇದು ರೆಗ್ಯುಲೇಟರ್ ಅಲ್ಲಿ ಒಂದೇ ರೆಗ್ಯುಲೇಟರ್ ಜನರಲ್ ಪರ್ಪಸ್ ರೆಗ್ಯುಲೇಟರ್. ದೀಸ್ ಜನರಲ್ ಪರ್ಪಸ್ ರೆಗ್ಯುಲೇಟರ್ ಆರ್ ಡಿಸೈನ್ ಟಿಪಿಕಲ್ ಇಂಡಸ್ಟ್ರಿಯಲ್ ಯೂಸ್. ದೇ ಆರ್ ಜನರಲಿ ಆಪರೇಟೆಡ್ above the atmospheric ಟೆಂಪರೇಚರ್. ಈ ಒಂದು ರೆಗ್ಯುಲೇಟರ್ ಏನಿದೆ, ಜನರಲ್ ಪರ್ಪಸ್ ರೆಗ್ಯುಲೇಟರ್, ಇದನ್ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಗೆ ಡಿಸೈನ್ ಮಾಡಿರ್ತಾರೆ. ಈ ಒಂದು ಜನರಲ್ ಪರ್ಪಸ್ ರೆಗ್ಯುಲೇಟರ್ ಜನರಲಿ ಆಪರೇಟ್ above the atmospheric ಪ್ರೆಷರ್. ಮೊದಲನೇ ರೆಗ್ಯುಲೇಟರ್. ನಂಬರ್ 2 ರೆಗ್ಯುಲೇಟರ್ ಹೈ ಪ್ರೆಷರ್ ರೆಗ್ಯುಲೇಟರ್ ಅಂತ ನಾವು ಬಳಸ್ತೀವಿ. ಈ ಹೈ ಪ್ರೆಷರ್ ರೆಗ್ಯುಲೇಟರ್ ಆರ್ ರೇಟೆಡ್ ಫಾರ್ ಇನ್ಲೆಟ್ ಪ್ರೆಷರ್ higher than the general purposes, typically over 1000 pounds per square inch. 1000 psi. psi ಅಂದ್ರೆ pounds per square inch. ಅಂದ್ರೆ ಜನರಲ್ ರೆಗ್ಯುಲೇಟರ್ ಗಿಂತ ಪ್ರೆಷರ್ ಜಾಸ್ತಿ ಇದ್ದಾಗ ನಾವು ಯಾವುದನ್ನ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ ನಲ್ಲಿ, ಹೈ ಪ್ರೆಷರ್ ರೆಗ್ಯುಲೇಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಇನ್ಲೆಟ್ ಪ್ರೆಷರ್ ಟಿಪಿಕಲಿ ಓವರ್ ಅಂದ್ರೆ 1000 psi ಗಿಂತ ಜಾಸ್ತಿ ಇದ್ದಾಗ ಹೈ ಪ್ರೆಷರ್ ರೆಗ್ಯುಲೇಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಲೋ ಪ್ರೆಷರ್ ರೆಗ್ಯುಲೇಟರ್ ಅಂತಿದೆ. ಇಟ್ ಇಸ್ ಸ್ಪೆಷಲ್ ಡಿಸೈನ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ದ ಪ್ರಿಸಿಸ್ ಕಂಟ್ರೋಲ್ ಆಫ್ ಪ್ರೆಷರ್, ಟಿಪಿಕಲಿ ಬಿಲೋ 15 to 20 psi. 15 ರಿಂದ 20 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಇರ್ತಕ್ಕಂತ ಪ್ರೆಷರ್ ಅಪ್ಲಿಕೇಶನ್ಸ್ ನಲ್ಲಿ ನಾವು ಲೋ ಪ್ರೆಷರ್ ರೆಗ್ಯುಲೇಟರ್ಸ್ ಅನ್ನ ಬಳಸ್ತೀವಿ. ಇನ್ನೊಂದು ಡಿಫರೆನ್ಸಿಯಲ್ ಆರ್ ಬಯಾಸ್ ರೆಗ್ಯುಲೇಟರ್ ಅಂತ ಒಂದಿದೆ. ಇದು ಟು ಮೇಂಟೈನ್ ಎ ಪ್ರೆಷರ್ ಡಿಫರೆನ್ಸಿಯಲ್ ಬಿಟ್ವೀನ್ ಟೂ ಲೊಕೇಶನ್ ಇನ್ ದ ಸಿಸ್ಟಮ್.
ಅಂದ್ರೆ ಎರಡು ಲೊಕೇಶನ್ಸ್ ನಲ್ಲಿ ಪ್ರೆಷರ್ ಅನ್ನ ಮೇಂಟೈನ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಬಯಾಸ್ ಅಥವಾ ಡಿಫರೆನ್ಸಿಯಲ್ ರೆಗ್ಯುಲೇಟರ್ಸ್ ಅನ್ನ ನಾವು ಬಳಸ್ತೀವಿ. ಈ ಇಲ್ಲಿ ಈ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ಸ್ ಅನ್ನು ಪ್ರೊವೈಡ್ ಮಾಡಿರ್ತಾರೆ ಟು ಎ ಸಬ್ ಸರ್ಕ್ಯೂಟ್ ವಿತ್ ಎ ಸಪ್ಲೈ ಆಫ್ ಫ್ಲೂಯಿಡ್ ಅಟ್ ಎ ಪ್ರೆಷರ್ ದಟ್ ಇಸ್ ಲೆಸ್ ದೆನ್ ದ ಪ್ರೆಷರ್ ಇನ್ ದ ಮೈನ್ ಸರ್ಕ್ಯೂಟ್. ಒಂದು ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅನ್ನ ಈ ಎಲ್ಲಾ ರೆಗ್ಯುಲೇಟರ್ಸ್ ಗಳಲ್ಲೂ ಅಳವಡಿಸಿರ್ತಾರೆ. ಅದು ಏನ್ ಮಾಡ್ತದೆ ಅಂದ್ರೆ ಸಪ್ಲೈ ಎ ಫ್ಲೂಯಿಡ್ ಅಟ್ ಎ ಪ್ರೆಷರ್ ದಟ್ ಇಸ್ ಲೆಸ್ ದೆನ್ ದ ಪ್ರೆಷರ್ ಇನ್ ದ ಮೈನ್ ಸರ್ಕ್ಯೂಟ್. ದಟ್ ಇಸ್ ಕಾಲ್ಡ್ PRV ಅಂತ ಹೇಳಿದ್ರು, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ಸ್. So that is the advantage. These are all the four types of regulator used in pneumatic system. Next, ಮಕ್ಕಳೇ, how to specify the FRL unit ಅಂದ್ರೆ ಫಿಲ್ಟರ್, ರೆಗ್ಯುಲೇಟರ್ ಮತ್ತೆ ಲುಬ್ರಿಕೇಟರ್ ನ ನಾವು ಹೇಗೆ ಸ್ಪೆಸಿಫೈ ಮಾಡ್ತೀವಿ? ದಿಸ್ ಫಿಲ್ಟರ್ FRL unit can be specified according to the regulating range, ದಟ್ ಮೀನ್ಸ್ ಅಡ್ಜಸ್ಟಿಂಗ್ ರೇಂಜ್ ಅಂತ. ಮೊದಲನೇದು ಯಾವುದರ ಆಧಾರದ ಮೇಲೆ? ರೆಗ್ಯುಲೇಟಿಂಗ್ ರೇಂಜ್. ದಿಸ್ ರೆಗ್ಯುಲೇಟಿಂಗ್ ರೇಂಜ್ ಡಿಕ್ಟೇಟ್ಸ್ ದ ಲಿಮಿಟ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಕಂಟ್ರೋಲ್. ಯಾವುದು ಮೊದಲನೇದು. ಎರಡನೇ ಪಾಯಿಂಟ್ ಸ್ಪೆಸಿಫಿಕೇಶನ್ ಅಲ್ಲಿ ಮುಖ್ಯವಾಗಿ ಯಾವುದು ಅಂದ್ರೆ ದಟ್ ಇಸ್ ಕಾಲ್ಡ್ ಮ್ಯಾಕ್ಸಿಮಮ್ ಫ್ಲೋ ಆಫ್ ಗ್ಯಾಸ್ ಆರ್ ಏರ್. ಸಿಸ್ಟಮ್ ನಲ್ಲಿ ಮ್ಯಾಕ್ಸಿಮಮ್ ಫ್ಲೋ ಎಷ್ಟಿರಬೇಕು? unnecessary to specify the primary applications is required. ಅಂದ್ರೆ ಈ ಮ್ಯಾಕ್ಸಿಮಮ್ ಫ್ಲೋ ಅನ್ನ ನಾವು ಏನ್ ಮಾಡಬೇಕು? ಸ್ಪೆಸಿಫೈ ಅನ್ನ ಮಾಡಬೇಕು. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮೂರನೇದು ಮ್ಯಾಕ್ಸಿಮಮ್ ಪ್ರೆಷರ್ ರೇಟಿಂಗ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ? ಸ್ಪೆಸಿಫೈ ಮಾಡಬೇಕಾಗುತ್ತೆ. ದಿಸ್ ಮ್ಯಾಕ್ಸಿಮಮ್ ಪ್ರೆಷರ್ ರೇಟಿಂಗ್ ರೆಫರ್ಸ್ ಟು ದ ಪ್ರೆಷರ್ ರೇಟಿಂಗ್ ಫಾರ್ ದ ವಾಲ್ವ್ ಆರ್ ಇನ್ಲೆಟ್ ಪ್ರೆಷರ್ ಫಾರ್ ದ ರೆಗ್ಯುಲೇಟರ್. ಅಲ್ಲಿಗೆ ಮೂರು ಸ್ಪೆಸಿಫಿಕೇಶನ್ ಆಯ್ತು. ಇನ್ನೊಂದು ಫಿಲ್ಟರ್ ಮಿನಿಮಮ್ ಪಾರ್ಟಿಕಲ್ ಸೈಜ್ ರೇಟಿಂಗ್ ಅಂತ ಕರಿತೀವಿ. ಈ FRL ಯೂನಿಟ್ ನಲ್ಲಿ ಫಿಲ್ಟರ್ ಆಗ್ತೀವಲ್ಲ, ಆ ಫಿಲ್ಟರ್ ಎಷ್ಟು ಮಿನಿಮಮ್ ಸೈಜ್ ಅನ್ನ, ಡರ್ಟ್ ಅನ್ನ, ಡೆಬ್ರಿಷ್ ಅನ್ನ ಅದು ಕಂಟ್ರೋಲ್ ಮಾಡುತ್ತೆ, ಕ್ಯಾಚ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ದಟ್ ಮೀನ್ಸ್ ಅಪ್ಲೈಸ್ ಟು ದ ಫಿಲ್ಟರ್, ರೆಗ್ಯುಲೇಟರ್ ಅಂಡ್ ಲೂಬ್ರಿಕೇಟರ್ ಅಸೆಂಬ್ಲಿಗೆ ಇದು ಸಂಬಂಧಪಟ್ಟಂಗೆ. ಫಿಲ್ಟರ್ ಮಿನಿಮಮ್ ಪಾರ್ಟಿಕಲ್ ಸೈಜ್ ರೇಟಿಂಗ್. It is the smallest size particle that will be interrupted by the filter. This rating is an indication of largest opening in the filter element. ಅಂದ್ರೆ ಆ ಕಣಗಳು ಆ ಫಿಲ್ಟರ್ ಜಾಲರಿಯಿಂದ ಒಳಗಡೆ ಹೋಗ್ಬೇಕಲ್ಲ, ಅದು ಎಷ್ಟು ದಪ್ಪದು ಹೋಗುತ್ತೆ, ಅದರೊಳಗಡೆಗೆ ಎಷ್ಟು ಮೈಕ್ರಾನ್ಸ್ ಇರ್ತಕ್ಕಂಥದ್ದು ಪಾಸ್ ಆಗುತ್ತೆ ಅಂದ್ರೆ ಸೈಜ್ ಆಫ್ ರೇಟಿಂಗ್, ಪಾರ್ಟಿಕಲ್ ಸೈಜ್ ಆಫ್ ರೇಟಿಂಗ್. ಒಂದು ರೆಗ್ಯುಲೇಟಿಂಗ್ ರೇಂಜು, ಇನ್ನೊಂದು ಮ್ಯಾಕ್ಸಿಮಮ್ ಫ್ಲೋ, ಮ್ಯಾಕ್ಸಿಮಮ್ ಪ್ರೆಷರ್ ರೇಟಿಂಗು, ಫಿಲ್ಟರ್ ಮಿನಿಮಮ್ ಪಾರ್ಟಿಕಲ್ ಸೈಜ್ ರೇಟಿಂಗು. ನಾಲ್ಕು ಮುಖ್ಯವಾದಂತಹ FRL ಯೂನಿಟ್ ನಲ್ಲಿ ಸ್ಪೆಸಿಫೈ ಮಾಡ್ಬೇಕಾದ್ರೆ ನಾಲ್ಕು ಪ್ರಮುಖವಾದಂಥವು. ಇದರ ಜೊತೆಗೆ ಇನ್ನು ಕೆಲವು ಇಂಪಾರ್ಟೆಂಟ್ ಸ್ಪೆಸಿಫಿಕೇಶನ್ಸ್ ಕೂಡಿದೆ. ಯಾವ್ಯಾವ್ದಪ್ಪ ಅಂದ್ರೆ ರೆಗ್ಯುಲೇಟರ್ ಟೈಪು, ಎರಡನೇದು ಮೀಡಿಯಂ, ಯಾವ ಮೀಡಿಯಂದದು, ಸೊ ಅಡ್ಜಸ್ಟ್ಮೆಂಟ್ ಕಂಟ್ರೋಲು, ಕನೆಕ್ಟರ್ಸ್ ಅಥವಾ ಪೈಪ್ ಸೈಜ್ ಏನು, ಬಾಡಿ ಮೆಟೀರಿಯಲ್ ಏನು, ಎನ್ವೈರನ್ಮೆಂಟ್ ಪ್ಯಾರಾಮೀಟರ್ಸ್ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ಈ ಸ್ಪೆಸಿಫಿಕೇಶನ್ಸ್ ನಲ್ಲಿ ತಿಳ್ಕೊಂಡಿರ್ತೀವಿ. ಇದ್ರ ಜೊತೆಗೆ ಮಕ್ಕಳೇ ಟೆಕ್ನಿಕಲ್ ಪ್ಯಾರಾಮೀಟರ್ಸ್, ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್, ಟೆಕ್ನಿಕಲ್ ಡೀಟೇಲ್ಸ್ ನಮಗೆ ಇಂಪಾರ್ಟೆಂಟ್. ಒಂದು ಮೀಡಿಯಂ ಅಂದ್ರೆ ಕಂಪ್ರೆಸ್ಡ್ ಏರ್, ಮೌಂಟಿಂಗ್. ಒಂದು ಮೀಡಿಯಂ ಮೀನ್ಸ್ ಏರ ಅಥವಾ ಲಿಕ್ವಿಡ್. ದಟ್ ಈಸ್ ಇಲ್ಲಿ ಮೀಡಿಯಂ ಏನಿಲ್ಲಿ ನ್ಯೂಮ್ಯಾಟಿಕ್ಸ್ ಕಂಪ್ರೆಸ್ಡ್ ಏರ್. ಮೌಂಟಿಂಗ್ ಎರಡನೇದೇನು? ಮೌಂಟಿಂಗ್. ಸೊ ಸೂಟಬಲ್ ಫಾರ್ ಲೈನ್ ಅಥವಾ ವಾಲ್ ಮೌಂಟಿಂಗ್ ಅಥವಾ ಬ್ರಾಕೆಟ್ ಮೌಂಟಿಂಗ್. ಇದು ಎರಡನೇ ಪಾಯಿಂಟ್, ಟೆಕ್ನಿಕಲ್ ಡೀಟೇಲ್ಸ್. ಕನೆಕ್ಷನ್ ಸೈಜ್ 1/2 ಇಂಚ, 1 ಇಂಚ, 1/4 ಇಂಚ, ಲೈಕ್ ದಟ್. ನಾಲ್ಕನೇ ಪಾಯಿಂಟ್ ಫ್ಲೋ ರೇಟ್. ಈ ಫ್ಲೋ ರೇಟ್ ಎಷ್ಟು? ನಾಟ್ ಲೆಸ್ ದೆನ್ 3700 ಲೀಟರ್ ಪರ್ ಮಿನಿಟ್, LPM. ನಾನು ಫ್ಲೋ ರೇಟ್ ಮೊನ್ನೆ ಹೇಳಿದ್ದೀನಿ ನನ್ನ ಕ್ಲಾಸ್ನಲ್ಲಿ. ಸೊ ವರ್ಕಿಂಗ್ ಪ್ರೆಷರ್ ರೇಂಜ್ 0 to 10 ಬಾರ್. ಫಿಲ್ಟರ್ ಎಲಿಮೆಂಟ್ ಈಗ ತಾನೇ ಲಾಸ್ಟ್ ಅಲ್ಲಿ ಹೇಳಿದ್ರು, ಫಿಲ್ಟರ್ ಪರ್ಟಿಕ್ಯುಲರ್ ಸೈಜ್ ಮೂಮೆಂಟ್ಸ್ 40 ಮೈಕ್ರಾನ್ಸ್. ಲಾಸ್ಟ್ ಒಂದು ಡ್ರೈನ್ ಟೈಪ್. ಯಾವ ತರ ಟೈಪ್? ದಟ್ ಈಸ್ ಕಾಲ್ಡ್ ಆಟೋಮೆಟಿಕ್ ಡ್ರೈನ್ ಫೆಸಿಲಿಟಿ. These are all the important
specifications for F or L unit: filter, regulator, and lubricator. So now ಇದರ ಅಪ್ಲಿಕೇಶನ್ಸ್ ಏನು? ಈಗಾಗಲೇ ಮೊನ್ನೆನೂ ನಾನು ಬೇಸಿಕ್ ಪಾಠ ಮಾಡುವಾಗ ಹೇಳಿದ್ದೀನಿ, ದೀಸ್ ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್, ದರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಆರ್ ದೇರ್ ಇನ್ ಡಿಫರೆಂಟ್ category. Generally, in ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಗೊತ್ತಲ್ಲ ನಿಮಗೆ, ಆಯಿಸ್ಟಿಂಗು, ಮೆಟೀರಿಯಲ್ ಮೂವ್ಮೆಂಟು, ಕ್ಲಾಂಪಿಂಗು, ಶಿಫ್ಟಿಂಗು, ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕ್ಲಾಂಪಿಂಗು, ಶಿಫ್ಟಿಂಗು, ಪೊಸಿಷನಿಂಗು, ಓರಿಯೆಂಟಿಂಗು, ಫೀಡಿಂಗು, ಇಜೆಕ್ಷನ್, ಬ್ರೇಕಿಂಗು, ಬಾಂಡಿಂಗು, ಲಾಕಿಂಗ್, ಪ್ಯಾಕಿಂಗ್, ಫೀಡಿಂಗ್, ಸಾರ್ಟಿಂಗ್, ಸ್ಟೇಕಿಂಗ್, ದಿಸ್ ಆರ್ ಆಲ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್. ಇಲ್ಲೆಲ್ಲ ನಾವು ನ್ಯೂಮ್ಯಾಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಗರಿಗೆ ಹೋದ್ರೆ ಡ್ರಿಲ್ಲಿಂಗ್, ಟರ್ನಿಂಗ್, ಮಿಲ್ಲಿಂಗ್, ಸಾಯಿಂಗ್, ಫಿನಿಶಿಂಗ್, ಫಾರ್ಮಿಂಗ್, ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಕ್ವಾಲಿಟಿ ಕಂಟ್ರೋಲ್, ಸ್ಟ್ಯಾಂಪಿಂಗ್, ಎಂಬೋಸಿಂಗ್, ಫಿಲ್ಲಿಂಗ್, ಇಲ್ಲಿ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ನ್ಯೂಮ್ಯಾಟಿಕ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿವಿಷನ್ಸ್. ಇನ್ನು ಬೇರೆ ಅಪ್ಲಿಕೇಶನ್ಸ್ ಬಂದ್ರೆ ಏರ್ ಕ್ರಾಫ್ಟ್ ನಲ್ಲಿ ಯೂಸ್ ಮಾಡ್ತೀವಿ, ಸಿಮೆಂಟ್ ಪ್ಲಾಂಟ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಕೆಮಿಕಲ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡ್ತೀವಿ, ಕೋಲ್ ಮೈನ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಕಾಟನ್ ಮಿಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡೈರಿ ಅಂಡ್ ಫುಡ್ ಪ್ರೊಡ್ಯೂಸಿಂಗ್ ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತೀವಿ, ಪೋಸ್ಟ್ ಶಾಪ್ ನಲ್ಲಿ ಯೂಸ್ ಮಾಡ್ತೀವಿ, ಸ್ಟ್ರೀಟ್ ಮೆಟಲ್ ವರ್ಕ್ಸ್ ಪ್ರೆಸ್ಸಿಂಗ್ ಟೂಲ್ ನಲ್ಲಿ ಯೂಸ್ ಮಾಡ್ತೀವಿ, ಮೆಷಿನ್ ಟೂಲ್ಸ್ ನಲ್ಲಿ, ಡೋರ್ ಮತ್ತೆ ಚ್ಯೂಟ್ ಅಲ್ಲಿ ಯೂಸ್ ಮಾಡ್ತೀವಿ, ಕಂಟ್ರೋಲ್, ಟರ್ನಿಂಗ್ ಅಂಡ್ ಇನ್ವರ್ಟಿಂಗ್ ಪಾರ್ಟ್ಸ್. ಈ ತರ ಅನೇಕ ವ್ಯಾಪಕವಾಗಿ ನಾವು ನ್ಯೂಮ್ಯಾಟಿಕ್ಸ್ ಅನ್ನ ಕೈಗಾರಿಕೆಗಳಲ್ಲಿ ಜನರಲ್ ಪರ್ಪಸ್ಗೆ ನಾವು ಬಳಸೋದನ್ನ ಕಾಣ್ತೀವಿ ಇಂಡಸ್ಟ್ರೀಸ್ ನಲ್ಲಿ. ಸೊ ಈಗ ಕೆಲವು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದರಲ್ಲಿ ಮೊದಲನೇದು, ದಟ್ ಈಸ್ ಕಾಲ್ಡ್ ಒನ್, ಇನ್ ಎನಿ ಕಂಟ್ರೋಲ್ ಸಿಸ್ಟಮ್ ಆರ್ ಆಟೋಮೇಷನ್ಸ್ ನ್ಯೂಮ್ಯಾಟಿಕ್ ಕ್ಯಾನ್ ಬಿ ಎಕನಾಮಿಕಲಿ ಅಪ್ಲೈಡ್. ಬೇರೆ ಎಲ್ಲ ಆಟೋಮೇಷನ್ ಸಿಸ್ಟಮ್ ನಲ್ಲಿ ಈ ನಮಗೆ ತುಂಬಾ ಎಕನಾಮಿಕಲಿ ಅಂತ ಅಂದ್ರೆ ಆರ್ಥಿಕವಾಗಿ ನಮಗೆ ಚೀಪ್ ಆಗಿ ವರ್ಕೌಟ್ ಆಗ್ತಕ್ಕಂಥದ್ದು ದಟ್ ಈಸ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಹಾಗಾಗಿ ಇನ್ ಅದರ್ inaccessible areas like furnace, pharmaceutical industries, food processing industries, nuclear reactors, compressed air is the only choice to operate the control system. ಇಲ್ಲೆಲ್ಲ ಫಾರ್ಮಾಸ್ಯೂಟಿಕಲ್ಸು, ಫುಡ್ ಪ್ರೊಸೆಸಿಂಗು, ನ್ಯೂಕ್ಲಿಯರ್ ರಿಯಾಕ್ಟರ್ಸು, ಮ್ಯಾನುಫ್ಯಾಕ್ಚರಿಂಗು, ಏರ್ ಕ್ರಾಫ್ಟು ಎಕನಾಮಿಕಲಿ ಚೀಪು. ದಟ್ಸ್ ವೈ ಓನ್ಲಿ ಚಾಯ್ಸ್ ಯಾವ್ದಪ್ಪ ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್. ಏರ್ ಇಸ್ ದ ಓನ್ಲಿ ಚಾಯ್ಸ್, ಏರ್ ಇಸ್ ದ ಓನ್ಲಿ ಚಾಯ್ಸ್. ಏರ್ ಸಿಲಿಂಡರ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಇಲ್ಲಿ ಏರ್ ಸಿಲಿಂಡರ್ಸ್ ಅನ್ನ ನಾವು ಬಳಸ್ತೀವಿ. ಸಿನ್ಸ್ ದ ಲೀನಿಯರ್ ಮೋಷನ್ ಇಸ್ ದ ಮೋಸ್ಟ್ ಕಾಮನ್. ಇಲ್ಲಿ ಏರ್ ಸಿಲಿಂಡರ್ಸ್ ನಲ್ಲಿ ಲೀನಿಯರ್ ಮೂವ್ಮೆಂಟ್, ಲಾಂಗಿಟ್ಯೂಡಿನಲ್ ಮೂವ್ಮೆಂಟ್, ಬ್ಯಾಕ್ವರ್ಡ್, ಫಾರ್ವರ್ಡ್. In that, the linear motions is the most common requirement of the system, but rotating actuators find their application in hand tool like portable drilling machines. Rotating applications nallu ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಮೋಟಾರ್ಸ್ ಅಥವಾ ಹ್ಯಾಂಡ್ ಟೂಲ್ಸ್, ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್ಸ್ ಇದೆ. ಇಂಥ ಕಡೆ ನಾವು ಈ ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್ ಅನ್ನ ಬಳಸೋದನ್ನ ನಾವು ಕಾಣ್ತೀವಿ. As general practice, pneumatics is efficiently used in speed control rather than power requirement. ಸ್ಪೀಡ್ ಕಂಟ್ರೋಲ್ ಕೂಡ ಈ ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನು ನಾವು ಬಳಸ್ತೀವಿ. ನೋಡಿ ಇಲ್ಲಿ ನಿಮಗೆ ಮುಖ್ಯವಾಗಿ ಇದು ಒಂದು ಟಾಗಲ್ ಲೆವಲ್ ಸಿಸ್ಟಮ್ ಫಾರ್ ವರ್ಕ್ ಕ್ಲಾಂಪಿಂಗ್. ಇಲ್ಲಿ ಒಂದು ವರ್ಕ್ ಅನ್ನು ಕ್ಲಾಂಪ್ ಮಾಡಿರ್ತಕ್ಕಂಥ ಚಿತ್ರ ನಿಮಗಿದೆ. ಇನ್ ದ ಫಿಗರ್ ದ ಪಿಸ್ಟನ್ ಮೂವ್ಸ್ ದ ಟಾಗಲ್ ಲಿಂಕ್. ಇಲ್ಲಿ ಒಂದು ಟಾಗಲ್ ಲಿಂಕ್ ಅನ್ನ ಕೊಟ್ಟಿದ್ದಾನೆ, ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ರೆಡ್ ಇದೆಯಲ್ಲ ಇದರ ಪಕ್ಕ ಇಲ್ಲಿ ಟಾಗಲ್ ಲಿಂಕ್ ಅನ್ನ ಕೊಟ್ಟಿದ್ದಾನೆ. ಈ ಟಾಗಲ್ ಲಿಂಕ್ ಏನ್ ಮಾಡುತ್ತೆ, ಈ ಪಿಸ್ಟನ್ ಅನ್ನ ಏನ್ ಮಾಡುತ್ತೆ, ಮೂವ್ ಮಾಡುತ್ತೆ. ಸೊ ದ ಫ್ರೀ ಎಂಡ್ ಆಫ್ ದ ಟಾಗಲ್ ಲಿಂಕ್ ಮೂವ್ಸ್ ಡೌನ್ ಟು ದ ಕ್ಲಾಂಪ್ ದ ವರ್ಕ್. ಇದು ಇಲ್ಲಿ ನೋಡಿ ಕ್ಲಾಂಪ್ ಇದೆಯಲ್ಲ, ಇಲ್ಲಿವರೆಗೂ ಏನ್ ಮಾಡುತ್ತೆ, ಇದು ಡೌನ್ ಆಗುತ್ತೆ ಟಾಗಲ್. ಈ ಟಾಗಲ್ ಈಗ ಎಳೆದ್ರೆ ಇದು ಇಲ್ಲಿಗೆ ಬರುತ್ತೆ, ಈ ಪಿಸ್ಟನ್ ಇಲ್ಲಿವರೆಗೂ ಏನಾಗುತ್ತೆ, ಇದು ಒಂದು ಟಾಗಲ್ ಲೆವಲ್ ಸಿಸ್ಟಮ್ ಫಾರ್ ವರ್ಕ್ ಕ್ಲಾಂಪಿಂಗ್ ಅನ್ನ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ ಅನ್ನ ಚಿತ್ರ. ಎರಡನೆಯದು ಇಲ್ಲಿ ನಿಮಗೆ ಒಂದು ಮಿಲ್ಲಿಂಗ್ ಮಿಷಿನ್ ಚಿತ್ರವನ್ನ ಕೊಟ್ಟಿದ್ದಾನೆ. ಈ ಮಿಲ್ಲಿಂಗ್ ಮಿಷಿನ್ ಅಲ್ಲಿ ಯಾವ ರೀತಿ ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್ ಇದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ.
ಇಲ್ಲಿ ದ ಪೆಡಲ್ ಆಪರೇಟರ್ಸ್ ದ ವಾಲ್ವ್ ಒನ್. ಇಲ್ಲಿ ವಾಲ್ವ್ ಇದೆ. ಇಲ್ಲಿ ಈ ವಾಲ್ವ್ ಒನ್ ಯಾವುದು ಆಪರೇಟ್ ಮಾಡುತ್ತೆ ಅಂತಂದ್ರೆ, ಇದು ಒಂದು ಸ್ಲಾಟ್ ಮಿಲ್ಲಿಂಗ್ ಮಿಷಿನ್, ಅಂದ್ರೆ ಸ್ಪೆಷಲ್ ಡ್ಯೂಟಿ ಮಿಷಿನ್ಸ್ ಇದು. ಇದರಲ್ಲಿ ಪೆಡಲ್ ಆಪರೇಟ್ಸ್ ದ ವಾಲ್ವ್ ಒನ್, ಕ್ಲಾಮ್ ದ ಜಾಬ್ ಆನ್ ದಿ ಟೇಬಲ್. ಇದೇನಾಗುತ್ತೆ, ಇಲ್ಲಿ ನಾವು ವಾಲ್ವ್ ಒನ್ ಅನ್ನು ನಾವು ಪ್ರೆಸ್ ಮಾಡೋದಕ್ಕೆ ಈ ಜಾಬ್ ಏನಾಗುತ್ತೆ, ಟೇಬಲ್ ಮೇಲೆ ಕ್ಲಾಂಪ್ ಆಗುತ್ತೆ. ಟೇಬಲ್ ಮೇಲೆ ಏನಾಗುತ್ತೆ, ಕ್ಲಾಂಪ್ ಆಗುತ್ತೆ. ಇದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ದೆನ್ ದಿ ಪಿಸ್ಟನ್ ರಾಡ್ ಅಟ್ ದ ಎಂಡ್ ಆಫ್ ಇಟ್ಸ್ ಟ್ರಾವೆಲ್ ಆಪರೇಟೆಡ್ ದ ವಾಲ್ವ್ 2.1 ಅಂತ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಇದೆ 2.1, ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಕೊಟ್ಟಿದ್ದಾನೆ. ಅಂಡ್ ಮೇಕ್ ದ ಸಿಲಿಂಡರ್ ಟು ಮೂವ್ ಫಾರ್ವರ್ಡ್ ಇನ್ ಟರ್ನ್ ಆಪರೇಟಿಂಗ್ ದಿ ವಾಲ್ವ್. ಈ 2.1 ಅನ್ನು ನೀವು ಆಪರೇಟ್ ಮಾಡಿದ ತಕ್ಷಣ ಅದು ಸಿಲಿಂಡರ್ ಏನಾಗುತ್ತೆ, ಫಾರ್ವರ್ಡ್ ಮೂವ್ ಆಗುತ್ತೆ. ಸೊ ಲೈಕ್ ದಟ್ ಫಾರ್ವರ್ಡ್ ಮೂವ್ ಆಗುತ್ತೆ. ಮತ್ತೆ 3.1 ಇಲ್ಲಿ ತೋರಿಸಿದೀನಿ ನಾನು. ಇಲ್ಲಿ ಬನ್ನಿ, ಇಲ್ಲಿ ಆರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಇದ್ದೀನಿ 3.1, ಅದು ಮೂವ್ ಆಗ್ತಕ್ಕಂಥದ್ದು ವಾಲ್ವ್. ದ ವಾಲ್ವ್ ಆಪರೇಟ್ಸ್ ದ ಸಿಲಿಂಡರ್ 3. ಸಿಲಿಂಡರ್ 3 ಏನಿದೆ ಇದು ಸಿಲಿಂಡರ್ 3. ದಿಸ್ ಅನಾಕ್ಟ್ ದ ಫೀಡ್ ಟು ದ ವರ್ಕ್. ಇದೇನ್ ಮಾಡುತ್ತೆ, ವರ್ಕ್ಗೆ ಫೀಡ್ ಅನ್ನ ಮಾಡುತ್ತೆ. ಲೈಕ್ ದಟ್ ಮಿಲ್ಲಿಂಗ್ ಮಿಷಿನ್ ಅಲ್ಲೂ ಕೂಡ ನಾವು ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್ ಅನ್ನು ಮಾಡೋದನ್ನ ನಾವು ಕಾಣಬಹುದು. ಅನದರ್ ಒನ್ ಅಪ್ಲಿಕೇಶನ್ಸ್, movement of the piston rod to the right tilts the pivoted link to the left. By this movement the load is swing to the left hand side. ನೋಡಿ, ಇಲ್ಲಿ ಲೋಡ್ ಅನ್ನ ಲಿಫ್ಟ್ ಮಾಡೋದು, ಸ್ವಿಂಗ್ ಮಾಡ್ತಕ್ಕಂಥದ್ದು. ಒಂದು ಪಿವೋಟ್ ಅನ್ನ ಕೊಟ್ಟಿದ್ದಾನೆ, ಲೋಡ್ ಅನ್ನ ಲಿಫ್ಟ್ ಮಾಡ್ತಾನೆ. ಸೊ ದಿಸ್ ಆರ್ ಆಲ್ ದ ಸಮ್ ಅಪ್ಲಿಕೇಶನ್ಸ್ ಇನ್ ಇಂಡಸ್ಟ್ರೀಸ್ ಯೂಸ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಅನದರ್ ಒನ್ ಅಪ್ಲಿಕೇಶನ್ಸ್ ಆರ್ ದೇರ್. ಪಿಸ್ಟನ್ ಸ್ಕೆಚ್, ಇದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸರ್ಕ್ಯೂಟ್ ಡಯಾಗ್ರಾಮ್ ನಿಮ್ಗೆಲ್ಲ ಮುಂದೆ ಆಕ್ಚುಯೇಟರ್ಸ್ ಬಂದಾಗ ನಾನು ಹೇಳ್ಕೊಡ್ತೀನಿ. In these, the operation of voice is shown in the figure. 3x2A valve. 3x2A valve ಅನ್ನು ಯೂಸ್ ಮಾಡಿದ್ದಾನೆ. ವಾಲ್ವ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಮುಂದಿನ ತರಗತಿಗಳಲ್ಲಿ ವಾಲ್ವ್ ನ ಹೇಳ್ಕೊಡ್ತೀನಿ ನಾನು. ಎಕ್ಸ್ಟೆಂಡ್ ಅಂಡ್ ರಿಟ್ರೀಟ್ಸ್ ದ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅಟ್ಯಾಚ್ ಟು ದಿ ಮೂವಬಲ್ ವೈಸ್. ಇಲ್ಲೊಂದು ಮೂವಬಲ್ ವೈಸ್ ಇದೆ. ಇಲ್ಲಿ ಪಿಸ್ಟನ್ ಅನ್ನ ಕೊಟ್ಟಿದ್ದಾನೆ. ಇದೇನಾಗುತ್ತೆ, ಮೂವ್ ಆದಾಗ ಇಟ್ ಕ್ಯಾನ್ ಬಿ ಆಪರೇಟೆಡ್ ಈಸಿಲಿ. ಇದು ಒಂದು ಅಪ್ಲಿಕೇಶನ್. ಸೊ another one applications here, ball falling by gravity is distributed in the two passage 1 and 2. ಇಲ್ಲಿ ಇಲ್ಲೊಂದು ರೋ ಇದೆ, ಇಲ್ಲೊಂದು ರೋ ಇದೆ. According to the gravity, this ball can be fall down by means of the cylinder actions. ನೋಡಿ, ಇಲ್ಲಿ ಸಿಲಿಂಡರ್ ಏನಾಗುತ್ತೆ, ಈಗ ತಳ್ಳದಾಗ ಇಲ್ಲಿ ಹೋಗುತ್ತೆ, ಮತ್ತೆ ಅದು ಈ ಕಡೆ ಎಳ್ಕೊಂಡಾಗ ಏನಾಗುತ್ತೆ, ಅದು ಬೈ ಫೋರ್ಸ್ ಇಲ್ಲಿ ಬರುತ್ತೆ. ಸೊ ಇದು ರಾಡ್ ಎಂಡ್, ಇದು ಸಿಲಿಂಡರ್, ಇಲ್ಲಿ ಬಾಲ್ ಬೀಳ್ತಾ ಇದೆ. ಇಲ್ಲಿ ಆಟೋಮೆಟಿಕಲಿ 1 ಮತ್ತೆ 2ನೇ ಪ್ಯಾಸೇಜ್ ಅಲ್ಲಿ ಬಾಲ್ ಕೆಳಗಡೆ ಬರುತ್ತೆ. ಇದು ಒಂದು ಅಪ್ಲಿಕೇಶನ್. ಅನದರ್ ಒನ್ ಅಪ್ಲಿಕೇಶನ್, ಇಲ್ಲಿ ಮೋಲ್ಟಾನ್ ಮೆಟಲ್ ಇದೆ, ಇಲ್ಲಿ ಲ್ಯಾಡಲ್ ಇದೆ. ದಿಸ್ ಇಸ್ ದ ಲ್ಯಾಡಲ್. ಇದರಲ್ಲಿ ಮೌಲ್ಡ್ ಇದೆ, ಸಿಲಿಂಡರ್, ಫರ್ನೆಸ್. ಈ ಮೋಲ್ಟಾನ್ ಮೆಟಲ್ ಅನ್ನ ತೆಗೆದು ಇಲ್ಲಿಗೆ ಏನ್ ಮಾಡ್ತಾ ಇರೋದು, ಲ್ಯಾಡಲ್ ಅಲ್ಲಿ ಈ ಮೌಲ್ಡ್ಗೆ ಡಂಪ್ ಮಾಡ್ತಾ ಇರೋದು, ಸುರಿತಾ ಇರೋದು. ಸೊ ಇಲ್ಲೂ ಕೂಡ ನಾವು ನೋಡಿ, ಈ ಮೆಟಲ್ ಪ್ರೊಸೆಸಿಂಗ್ ಅಲ್ಲಿ, ಮೌಲ್ಡಿಂಗ್ ಅಲ್ಲೂ ಕೂಡ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಇನ್ ದಿಸ್ ಫಿಗರ್, ವರ್ಟಿಕಲ್ ಮೂವ್ಮೆಂಟ್ ಆಫ್ ದ ಪಿಸ್ಟನ್ ರಾಡ್. ಇಲ್ಲಿದೆ ನೋಡಿ, ಪಿಸ್ಟನ್ ರಾಡ್ lifts or lowers the ladder of molten metal to pour it into the mold. ಇಲ್ಲಿ ವರ್ಟಿಕಲ್ ರಾಡ್ ಕೆಳಗಡೆ ಹಿಂಗ್ ಬಂದ ತಕ್ಷಣ ಸಿಲಿಂಡರ್ ಇದೇನಾಗುತ್ತೆ, ಈಗ ಬಂದು ಇಲ್ಲಿಂದ ತುಂಬಿಕೊಂಡಿರೋದೇನಾಗುತ್ತೆ, ಈ ಮೌಲ್ಡ್ ಒಳಗಡೆಗೆ ಬರುತ್ತೆ. ಇದು ಒಂದು ಸಿಂಪಲ್ ಅಪ್ಲಿಕೇಶನ್ಸ್ ನಿಮಗೆ ತೋರಿಸ್ತಾ ಇರ್ತಕ್ಕಂಥ. ಇವಿಷ್ಟು ಅಪ್ಲಿಕೇಶನ್ಸ್, ವೈಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್, ಮ್ಯಾನುಫ್ಯಾಕ್ಚರಿಂಗು, ಮೆಟೀರಿಯಲ್ ಹ್ಯಾಂಡ್ಲಿಂಗು, ಜನರಲ್ ಅಪ್ಲಿಕೇಶನ್ಸ್ ನಲ್ಲಿ ನಾವು ಈ ರೀತಿ ನ್ಯೂಮ್ಯಾಟಿಕ್ ಸಿಸ್ಟಮ್ ಹೇರಳವಾಗಿ ನಾವು ಬಳಸ್ತೀವಿ. ಆಟೋಮೇಷನ್ಸ್ ಬೇರೆ ಎಲ್ಲದಕ್ಕಿಂತ, ಬಿಕಾಸ್ ಆಫ್ ಏರ್ ಇಸ್ ಚೀಪ್, ಇಟ್ ಇಸ್ ಎಕನಾಮಿಕಲ್. ಮಕ್ಕಳೇ, ಮುಂದೆ ಸೇಫ್ಟಿ ಪ್ರಿಕಾಷನ್ಸ್, ಹಜಾರ್ಡ್ಸ್ ಅಂಡ್ ಸೇಫ್ಟಿ ಪ್ರಿಕಾಷನ್ ಇನ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ವಿಷಯವನ್ನ ತೆಗೆದುಕೊಂಡ್ರು ಸೇಫ್ಟಿ ಪ್ಯಾರಾಮೀಟರ್ಸ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ಪ್ರತಿಯೊಂದು ಡಿವೈಸ್ಗೆ, ಪ್ರತಿಯೊಂದು ಮೆಷಿನ್ ಟೂಲ್ಗೆ, ಪ್ರತಿಯೊಂದು ವರ್ಕ್ಗೆ ಕೂಡ ಒಂದೊಂದು ಸೇಫ್ಟಿ ಪ್ಯಾರಾಮೀಟರ್ಸ್ ಇರುತ್ತೆ. ಆ ಸೇಫ್ಟಿ ಪ್ಯಾರಾಮೀಟರ್ಸ್ ಅನ್ನ ತುಂಬಾ ಜಾಗರೂಕವಾಗಿ ನಾವು ತಿಳ್ಕೋಬೇಕು. ಈ ಸೇಫ್ಟಿ ಪ್ಯಾರಾಮೀಟರ್ಸ್ ಬಹಳ ಮುಖ್ಯ. ಅದರಲ್ಲಿ ಈ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ನಾವು ಏನೇನು ಸೇಫ್ಟಿ
ಪ್ರಿಕಾಷನ್ಸ್ ನಾವು ನೋಡ್ಕೋಬೇಕು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೆಯದಾಗಿ ನೋಡಿ, ಇಲ್ಲಿ ಸೇಫ್ಟಿ ಪ್ರಿಕಾಷನ್ ಅಂದ್ರೆ ಸೆಲ್ಫ್, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್. ಸೆಲ್ಫ್ ನೋಡ್ಕೋಬೇಕು, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಕೂಡ ನಾವು ನೋಡ್ಬೇಕು. ಹಾಗಾಗಿ ಎರಡು ಇಂಪಾರ್ಟೆಂಟ್, ಸೆಲ್ಫ್, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಮತ್ತೆ ವರ್ಕ್. ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲ, ವರ್ಕ್ ಕೂಡ. ವರ್ಕ್ ಸೇಫ್ಟಿ, ಟೂಲ್ ಸೇಫ್ಟಿ, ಪರ್ಸನಲ್ ಸೇಫ್ಟಿ, ಇಷ್ಟು ನೋಡ್ಕೋಬೇಕು. ಈಗ ನೋಡ್ತಾ ಹೋಗೋಣ ಏನೇನಿದೆ. ಟೇಕ್ ಪ್ರಿಕಾಷನ್ ಅಗೇನ್ಸ್ಟ್ ಕರೋಷನ್ ಇನ್ ದ ನ್ಯೂಮ್ಯಾಟಿಕ್ ಕಾಂಪೋನೆಂಟ್ಸ್. ಇದು ಟೂಲ್ ಸೇಫ್ಟಿ. ನ್ಯೂಮ್ಯಾಟಿಕ್ ಕಾಂಪೋನೆಂಟ್ಸ್ ತುಕ್ಕು ಹಿಡಿದೇ ಇರೋ ರೀತಿಯಲ್ಲಿ ನಾವೇನ್ ಮಾಡಬೇಕು, ಕಾಪಾಡ್ಕೊಳ್ಬೇಕು. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಡು ನಾಟ್ ಯೂಸ್ ಕಂಪ್ರೆಸ್ಡ್ ಏರ್ ಟು ಕ್ಲೀನ್ ದ ಬಾಡಿ. ದಿಸ್ ಇಸ್ ಎ ಪರ್ಸನಲ್ ಸೇಫ್ಟಿ. ಆ ಏರ್ ಬರುತ್ತಲ್ಲ, ನಮ್ಮಲ್ಲಿ ಡಸ್ಟ್ ಎಲ್ಲ ಇರ್ತದೆ. ಯಾವ್ದೋ ಟೆಕ್ಸ್ಟೈಲ್ ಮಿಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಏನೋ ಕಸ ಕಡ್ಡಿ ಎಲ್ಲ ಆಗಿರುತ್ತೆ, ಅದನ್ನ ಎಲ್ಲ ಕ್ಲೀನ್. ಇಟ್ ಇಸ್ ವೆರಿ ಡೇಂಜರಸ್ ಮಕ್ಕಳೇ. ನಾನು ಅವಾಗ ಹೇಳ್ತಾ ಇರ್ತೀನಿ, ಇದು ತುಂಬಾ ಡೇಂಜರು. ಇದರಿಂದ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ನ್ಯೂಮ್ಯಾಟಿಕ್ಸ್ ಏರ್ ನಲ್ಲಿ ಇರ್ತಕ್ಕಂಥ ಕೆಲವು ಪಾರ್ಟಿಕಲ್ಸ್ ನಮ್ಮ ಶರೀರದೊಳಗಡೆಗೆ ಹಾದು ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನ್ಯೂಮ್ಯಾಟಿಕ್ ಏರ್ ನಲ್ಲಿ ನಮ್ಮ ಬಾಡಿಯನ್ನ, ನಮ್ಮ ಪಾರ್ಟ್ ಅನ್ನ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಬೇಡಿ. ಬೇರೆ ಯಾರ ಮೇಲೂ ಕೂಡ ಆ ಏರ್ ಅನ್ನ ಹಾಯಿಸ್ಲಿಕ್ಕೆ, ತಮಾಷೆ ಮಾಡ್ಲಿಕ್ಕೂ ಕೂಡ ನೀವು ಹೋಗ್ಬೇಡಿ. ನೆವರ್ ಯೂಸ್ ಕೆರೋಸಿನ್ ಟು ಕ್ಲೀನ್ ನ್ಯೂಮ್ಯಾಟಿಕ್ ಸಿಸ್ಟಮ್. ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ಕ್ಲೀನ್ ಮಾಡುವಾಗ ಕೆರೋಸಿನ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಯಾವುದನ್ನು ಕೂಡ ಬಳಸಬೇಡಿ. ಇಟ್ ಇಸ್ ಎ ಡೇಂಜರಸ್. ಕಂಪ್ರೆಸ್ಡ್ ಏರ್ ಡಸ್ ನಾಟ್ ಇಗ್ನೈಟ್ ಬಟ್ ಕ್ಯಾನ್ ಎಕ್ಸ್ಪ್ಲೋಡ್ ಡ್ಯೂ ಟು ಪ್ರೆಷರ್. ಈ ಕಂಪ್ರೆಸ್ಡ್ ಏರ್ ಇದೆಯಲ್ಲ, ಇದು ಇಗ್ನೈಟ್ ಆಗಲ್ಲ, ಹತ್ಕೊಳ್ಳಲ್ಲ. ಬಟ್ ಏನಾಗ್ಬೋದು ಸರ್, ಎಕ್ಸ್ಪ್ಲೋಡ್ ಆಗೋ ಸಾಧ್ಯತೆ ಇರ್ತದೆ. ಹೇಗೆ ಎಕ್ಸ್ಪ್ಲೋಡ್ ಆಗುತ್ತೆ ಅಂದ್ರೆ, ನಿಮಗೆ ಗೊತ್ತು, ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಢಮ್ ಅಂತ ಸಿಡಿತದೆ. ಹಾಗಾಗಿ ಇದು ಇಗ್ನೈಟ್ ಆಗಲ್ಲ, ಎಕ್ಸ್ಪ್ಲೋಡ್ ಆಗುತ್ತೆ. ಅದರಿಂದ ನೀವೇನು ಕೇರ್ ಆಗೇ ಇರಬೇಕು. ನ್ಯೂಮ್ಯಾಟಿಕ್ ಸಿಸ್ಟಮ್ ಆಪರೇಟ್ಸ್ ಅಟ್ ಹೈ ಸ್ಪೀಡ್. ಮೋಸ್ಟ್ ಆಫ್ ದ ಆಕ್ಸಿಡೆಂಟ್ ಹ್ಯಾಪನ್ ಡ್ಯೂ ಟು ಕ್ರಸಿಂಗ್. ಎನ್ಸ್ ಟೇಕ್ ಕೇರ್ ವೆನ್ ಹ್ಯಾಂಡ್ಲಿಂಗ್. ನೋಡಿ, ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ನಾವು ಹೈ ಸ್ಪೀಡ್ ನಲ್ಲಿ ನಾವು ವರ್ಕ್ ಅನ್ನ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಪ್ರೆಸ್ಸಿಂಗ್ ಮಿಷಿನ್ ಇರುತ್ತೆ, ಈಗ ಕೊಡ್ತಾ ಇರ್ತೀವಿ, ಈಗ ತೆಗಿತಾ ಇರ್ತೀವಿ. ಒಂದು ಸಲ ಮಿಸ್ ಆದ್ರೆ ಆಕ್ಸಿಡೆಂಟ್ ವಿಲ್ ಹ್ಯಾಪನ್ ಡ್ಯೂ ಟು ಕ್ರಸ್ ಮಾಡುತ್ತೆ, ಅಪ್ಪಚ್ಚಿ ಮಾಡುತ್ತೆ. ಟಕ್ ಅಂತ ಹೊಡೆದ್ರೆ ಹೋಗಿ ಸಿಗಾಕೊಂಡ್ಬಿಡುತ್ತೆ. ಕೈ ಏನಾರ ಕೊಟ್ರೆ ಸಿಗಾಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ಕ್ರಸ್ಸಿಂಗ್ ಇಂದ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನು ನೀವು ಎಚ್ಚರಿಕೆಯಿಂದ, ಜಾಗರೂಕವಾಗಿ ಕೆಲಸವನ್ನ ನಿಭಾಯಿಸಬೇಕು. ಡು ನಾಟ್ ಪುಟ್ ಹ್ಯಾಂಡ್ಸ್ ಇನ್ ದ ಪಾತ್ ಆಫ್ ಆಪರೇಟಿಂಗ್ ಕಂಪೋನೆಂಟ್ಸ್. ಯಾವುದೇ ಕಾರಣಕ್ಕೂ ಕ್ರಸ್ ಆಗೋ, ನಿಮ್ಗೆ ಗೊತ್ತು, ಆಗ್ಲೇ ಹೇಳಿದೆ, ಅಲ್ಲೆಲ್ಲೋ ಪಾತ್ ನಲ್ಲಿ ಕೈ ಇಡ್ತಕ್ಕಂಥದ್ದು, ಅದು ಬಂದು ಟಕ್ ಅಂತ ಕಚ್ಕೊಂಡ್ಬಿಡ್ತಕ್ಕಂಥದ್ದು, ಒಡೆದು ಬಿಡ್ತಕ್ಕಂಥದ್ದು. ಸೊ ಅದರಿಂದ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಪಾತ್ ನಲ್ಲಿ ನಿಮ್ಮ ಹ್ಯಾಂಡ್ಸ್ ಅನ್ನ ಅಲ್ಲಿ ನೀವು ಇಡ್ಲಿಕ್ಕೆ ಹೋಗಬಾರ್ದು. ಅವಾಯ್ಡ್ ಕಾಂಟ್ಯಾಕ್ಟ್ ಆಫ್ ಪ್ಲಾಸ್ಟಿಕ್ ಪೈಪ್ಸ್ ವಿತ್ ಶಾರ್ಪ್ ಎಡ್ಜಸ್. ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ನಾವು ಏರ್ ಲೈನ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ, ಉದಾಹರಣೆಗೆ ಸಿಲಿಂಡರ್ಸ್ಗೆ, ಆಕ್ಚುಯೇಟರ್ಸ್ಗೆ, ನಾವು ಕಂಪ್ರೆಸರ್ಗೆ, ಎಫ್ಆರ್ಎಲ್ ಯೂನಿಟ್, ಇವಕ್ಕೆಲ್ಲ ಏನ್ ಮಾಡ್ತೀವಿ, ಪೈಪ್ ನಿಂದ ಕನೆಕ್ಟ್ ಮಾಡಿರ್ತೀವಿ. ಆ ಪೈಪ್ ಪ್ಲಾಸ್ಟಿಕ್ ಪೈಪ್ ಆಗಿರುತ್ತೆ. ನೀವು ಅದಕ್ಕೆ ಯಾವುದಕ್ಕೂ ಕೂಡ ಶಾರ್ಪ್ ಎಡ್ಜಸ್ ಇರ್ತಕ್ಕಂಥ ಟೂಲ್ಸ್ ನ ಟಚ್ ಮಾಡಬಾರ್ದು. ಏನಕ್ಕೆ, ಡ್ಯಾಮೇಜ್ ಆದ್ರೆ ಅದರಿಂದ ಏನಾಗುತ್ತೆ, ಏರು ಲೀಕೇಜ್ ಆಗುತ್ತೆ, ವರ್ಕು ಫೈಲೂರ್ ಆಗುತ್ತೆ. ಕ್ಲೋಸ್ ಮೈನ್ ವಾಲ್ವ್ ಟು ಅನ್ಪ್ರೆಷರೈಸ್ ದ ನ್ಯೂಮ್ಯಾಟಿಕ್ ಸಿಸ್ಟಮ್ ಪ್ರಿಯರ್ ಟು ಮೈಂಟೆನೆನ್ಸ್ ವರ್ಕ್. ಏನಾದ್ರೂ ಮೈಂಟೆನೆನ್ಸ್ ವರ್ಕ್ ಇದ್ರೆ ಮೈನ್ ವಾಲ್ ಅನ್ನ ಏನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಅಪಘಾತಗಳು ಸಂಭವಿಸ್ತವೆ. ಲೂಸ್ ಕನೆಕ್ಷನ್ ಮೇ ಕಾಸ್ withdrawal of pneumatic hose that wipes due to air flow. This wiping action may cause injury. ಲೂಸ್ ಕನೆಕ್ಷನ್ಸ್ ಇರಬಾರ್ದು ಎಲ್ಲೂ. ನ್ಯೂಮ್ಯಾಟಿಕ್ ಓಸ್ ಪೈಪ್ ಅಂತ ಕರಿತೀವಿ. ಅಲ್ಲಿ ಪೈಪ್ ನಲ್ಲಿ ಆ ಲೂಸ್ ಕನೆಕ್ಷನ್ಸ್ ಇದ್ರೆ ಏರು ಫ್ಲೋ ಆಗ್ತಾ ಇರುತ್ತೆ. ಈ ಏರ್ ಫ್ಲೋ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಇಂಜುರಿ ಮಾಡ್ತಕ್ಕಂಥ, ಗಾಯ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ಲೂಸ್ ಕನೆಕ್ಷನ್ಸ್ ಬಗ್ಗೆ ಯಾವಾಗಲೂ ನೀವು ಕೇರ್ ಆಗಿ ಇರಬೇಕು. ಮಕ್ಕಳೇ, ಇವತ್ತಿನ ದಿನ ನಾವು ಎಫ್ಆರ್ಎಲ್ ಯೂನಿಟ್ ಬಗ್ಗೆ ತಿಳ್ಕೊಂಡಿದೀವಿ, ಮತ್ತೆ ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್ ಬಗ್ಗೆ
ತಿಳ್ಕೊಂಡಿದ್ದೀವಿ. ಮತ್ತೆ ನ್ಯೂಮ್ಯಾಟಿಕ್ ಸಿಸ್ಟಮ್ನಲ್ಲಿ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ನಾವು ತೆಗೆದುಕೊಳ್ಬೇಕು, ಯಾವ ತರ ಹಜಾರ್ಡಸ್ ನೇಚರ್ ಇರುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅರ್ ಟಿಲ್ ನೌ. ಇದರ ಅಸೈನ್ಮೆಂಟ್, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ಸ್ ತಾವುಗಳು ಎಲ್ಲಿ ನೋಡ್ಬೇಕು? bharatskill.com 4th ಸೆಮ್ ಅಂದರೆ ಸೆಕೆಂಡ್ ಇಯರ್ ಬಿಟ್ಟರ್ ಟ್ರೇಡ್ ಥಿಯರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ಸ್ ಇದೆ. ಅವುಗಳನ್ನ ನೋಡಿ, ಆ ಅಸೈನ್ಮೆಂಟ್ ಅನ್ನ ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಗಳಿದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ.